ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಆರ್ ಸಿ ಬಿ ರಾಯುಡುನ ಬಿಟ್ಟರು, ಆರ್ ಸಿ ಬಿ ಫ್ಯಾನ್ಸ್ಗಳು ರಾಯುಡುನ ಬಿಟ್ಟರು. ರಾಯುಡು ಯಾಕೋ ಆರ್ ಸಿ ಬಿನ ಬಿಡೋ ಥರ ಕಾಣಿಸ್ತಾ ಇಲ್ಲ ಮಗ. ಇವತ್ತು ಮತ್ತೆ ಆರ್ ಸಿ ಬಿ ಬಗ್ಗೆ ಇನ್ನೂ ಒಂದು ಟ್ವೀಟ್ನ ಓಡ್ತಿದ್ದಾರೆ, ಆರ್ ಸಿ ಬಿ ಬಗ್ಗೆ ಮಾತಾಡ್ತಾರೆ, ಆರ್ ಸಿ ಬಿ ಬಗ್ಗೆ ಕೌಂಟರ್ ಪೋಸ್ಟ್ ಹಾಕ್ತಾರೆ, ಆರ್ ಸಿ ಬಿ ಬಗ್ಗೆ ಮತ್ತೆ ಟ್ವೀಟ್ ಹಾಕ್ತಾರೆ. ಒಂಥರ ದಿನ ಆರ್ ಸಿ ಬಿ ಯಾವಾಗ ಸೋಲ್ತು ಎಲಿಮಿನೇಟ್ರಿಂದ ಅಲ್ಲಿಂದ ಇದು ಮೂರನೇ ದಿನ ಕಂಟಿನ್ಯೂಸ್ ಆಗಿ ಅವತ್ತಿಂದ ನೈಟಿಂದ ಹಿಡ್ಕೊಂಡು ಮಾತಾಡೋದು, ಪೋಸ್ಟ್ ಹಾಕೋದು, ಜೊತೆಗೆ ಇವತ್ತು ಇನ್ನೂ ಒಂದು ಟ್ವೀಟ್ ಮಾಡೋದು. ಸೊ ಆರ್ ಸಿ ಬಿ ಅಂತೂ ಬಿಟ್ಟಿಲ್ಲ, ದಿನೇ ನೆನ್ಸ್ಕೊಂತಾನೆ ಇದ್ದಾರೆ ಆರ್ ಸಿ ಬಿನ. ಇವ್ರು ಏನಕ್ಕೆ ಅಷ್ಟು ನೆನ್ಸ್ಕೊಂತ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇವರ ಟೀಮು ಸಿ ಎಸ್ ಕೆ ಅಲ್ವಾ, ಏನಕ್ಕೆ ಸಿ ಎಸ್ ಕೆ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ಏನಕ್ಕೆ ಬರೀ ಆರ್ ಸಿ ಬಿ ಬಗ್ಗೆನೇ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿದ್ರು ರಾಯುಡು ಅವರು. ಮೊನ್ನೆ ಎಲ್ಲ ಫುಲ್ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿದ್ರು. ಆ ಬ್ಲಾಸ್ಟ್ ಆಗಿ ಇವ್ರು ಯಾವಾಗ ಬ್ಲಾಸ್ಟ್ ಆದ್ರು ಅಂತಂದರೆ ಆರ್ ಸಿ ಬಿ ಗೆದ್ಬಿಡ್ತಲ್ಲ ಸಿ ಎಸ್ ಕೆ ಮೇಲೆ, ಅವತ್ತೇ ಹೆವಿ ಬ್ಲಾಸ್ಟ್ ಆಗಿದ್ರು. ಅದನ್ನ ಇವಾಗ ತೋರಿಸ್ಕೊಂತಿದ್ರು. ಆರ್ ಸಿ ಬಿ ಸೋತಾದ್ಮೇಲೆ ಅದನ್ನ ತೋರಿಸ್ಕೊಂತ ಇದ್ದಾರೆ ಅಷ್ಟೇ. ಇವತ್ತು ಒಂದು ಟ್ವೀಟ್ನ ಹಾಕಿದ್ದಾರೆ, ಮೈ ಹಾರ್ಟ್ ಟ್ರೂಲಿ ಗೋಸ್ ಔಟ್ ಟು ಆಲ್ ದ ಆರ್ ಸಿ ಬಿ ಸಪೋರ್ಟರ್ಸ್ ಹೂ ಹ್ಯಾವ್ ಪ್ಯಾಷನೇಟ್ಲಿ ಸಪೋರ್ಟೆಡ್ ದ ಟೀಮ್ ಓವರ್ ದ ಇಯರ್ಸ್ ಅಂತ. ಇವ್ರ ಆರ್ಟ್ ಏನಕ್ಕೆ ಸ್ವಲ್ಪ ಕನಿಕರ ತೋರಿಸ್ಬೇಕು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ? ಯಾಕೆ ಇವ್ರೇನು ಆರ್ ಸಿ ಬಿಗೆ ಆಡಿದ್ದಾರೆ? ಇವ್ರು ಆಡೋದು ಮುಂಬೈ ಇಂಡಿಯನ್ಸ್ಗೆ, ಇವ್ರು ಆಡೋದು ಸಿ ಎಸ್ ಕೆಗೆ. ಅವ್ರಿಗೆ ಒಂಥರ ಇಲ್ಲ ಪಾಪ ಅಂತ ಅನ್ನಿಸ್ಬೇಕು, ಇವ್ರಿಗೇನಕ್ಕೆ ಪಾಪ ಅಂತ ಅನಿಸುತ್ತೆ ಅಲ್ವಾ? ನಿಜಾಲಗರು ಇವ್ರು ಒಂಥರ ಸಿಲ್ಸಿಲಿಯಾಗಿ ಪೋಸ್ಟ್ನ ಹಾಕ್ತಿದ್ದಾರೆ. ಬಟ್ ಒಂದು ಸ್ವಲ್ಪ ವ್ಯಾಲಿಡ್ ಆಗಿ ಕೂಡ ಹೇಳಿದರೆ, ಬಟ್ ಫುಲ್ ಆ್ಯಂಡ್ ವ್ಯಾಲಿಡ್ ಆಗಿ ಹೇಳಿಲ್ಲ, ಸ್ವಲ್ಪ ವ್ಯಾಲಿಡ್ ಆಗಿ ಹೇಳಿದೆ. ಈ ಥರ ಹಾಕಿದ್ರೆ ಒಪ್ಕೋಬೋದಾಗಿತ್ತು, ಈ ಥರ ಫಸ್ಟೇ ಹೇಳಿತ್ತು ಅಂದರೆ ಒಪ್ಕೋಬೋದಾಗಿತ್ತು. ಬಟ್ ಈ ಥರ ಕ್ರೀಪಿ ಪೋಸ್ಟ್ಗಳು ನೆನ್ನೆ ಎಲ್ಲ ಹಾಕ್ಬಿಟ್ಟು, ಜೊತೆಗೆ ಅಜೀಬಾಗೆಲ್ಲ ಮಾತಾಡ್ಬಿಟ್ಟು ಆರ್ ಸಿ ಬಿ ಬಗ್ಗೆ, ಆರ್ ಸಿ ಬಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಾಯಿ ಹೊಡೆದಂಗೆ ಹೊಡಿತಾರೆ, ಸನ್ರೈಸ್ ಹೈದರಾಬಾದ್ ಕಳಿಸ್ತಾರೆ ಮನೆಗೆ ಇವ್ರನ್ನ, ಅವ್ರು ಕಳಿಸ್ತಾರೆ ಮನೆಗೆ, ಇವ್ರು ಕಳಿಸ್ತಾರೆ ಮನೆಗೆ, ಫಸ್ಟ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರು ಹೊಡಿಬೇಕು, ಅವ್ರು ಹೊಡಿಬೇಕು, ಆರ್ ಸಿ ಬಿ ಗೆಲ್ಲಬಾರ್ದು, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳ್ಬಿಟ್ಟು ಆರ್ಟ್ ಇವ್ರದ್ದು ಟ್ರೂಲಿ ಗೋಸ್ ಔಟ್ ಟು ಆಲ್ ದ ಆರ್ ಸಿ ಬಿ ಸಪೋರ್ಟರ್ಸ್ ಅಂತೆ. ಮಕ ಅವನ ಅಜ್ಜಿ ಪಿಂಡ ಏನು ಹಾಕೋರೆ ಗುರು. ಇಫ್ ಓನ್ಲಿ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಸ್ ಹ್ಯಾಡ್ ದ ಟೀಮ್ ಇಂಟ್ರೆಸ್ಟ್ಸ್ ಅಹೆಡ್ ಆಫ್ ಇಂಡಿವಿಜುವಲ್ ಮೈಲ್ ಸ್ಟೋನು. ಸೊ ಇವರು ಟೀಮ್ ಇಂಟ್ರೆಸ್ಟ್ ಇರೋವಂಥ ಪ್ಲೇಯರ್ಗಳನ್ನ ಪಿಕ್ ಮಾಡ್ಬೇಕಂತ ಇನ್ಮೇಲೆ ಅದನ್ನ ಕೂಡ ಹೇಳಿದರೆ, ಟೀಮ್ ಇಂಟ್ರೆಸ್ಟ್ನ ಅಂದರೆ ಟೀಮ್ನ ಗೆಲ್ಸೋವಂಥ ಒಂದು ಪ್ಲೇಯರ್ಗಳು ಸಿಗಬೇಕಂತೆ. ಇಂಡಿವಿಜುವಲ್ ಮೈಲ್ ಸ್ಟೋನ್ ಮೇಲೆ ಫೋಕಸ್ ಮಾಡೋವಂಥ ಪ್ಲೇಯರ್ಸ್ಗಳು ಇರಬಾರ್ದಂತೆ. ಮೆಗಾ ಆಕ್ಷನ್ ಹೆಡ್ ಬರ್ತಾ ಇರೋದ್ರಿಂದ ಇನ್ನು ಮುಂದೆ ಬರೋವಂಥ ಸೀಸನ್ಗಳೇನಿದೆ, ಸೊ ಅದು ಬ್ರೈಟಾಗಿರಲಿ ಆರ್ ಸಿ ಬಿಗೆ ಅಂತ ನಾನು ಭಾವಿಸ್ತೀನಿ ಅನ್ನೋ ಥರ ಒಂದು ಟ್ವೀಟ್ನ ಮಾಡಿದರೆ. ಮೆಗಾ ಆಕ್ಷನ್ ಬರ್ತಾ ಇರೋದ್ರಿಂದ ಟೀಮ್ ಇಂಟ್ರೆಸ್ಟ್, ಟೀಮ್ನ ಒಂಥರ ಎತ್ಕೊಂಡು ಹೋಗುವಂಥ ಪ್ಲೇಯರ್ಸ್ಗಳು, ಟೀಮ್ ಅಂದರೆ ಈ ಮ್ಯಾಚ್ನ ಗೆಲ್ಸೋವಂಥ ಪ್ಲೇಯರು, ಟೂರ್ನಮೆಂಟ್ನ ಗೆಲ್ಸೋವಂಥ ಪ್ಲೇಯರ್ಗಳನ್ನ ಆಪ್ಷನಲ್ಲಿ ತಗೊಳ್ಳಿ ಅಂತ ಹೇಳಿದರೆ, ಇವರು ಮನಸ್ಪೂರ್ವಕವಂತೂ ಪಕ್ಕ ಹೇಳ್ತಾ ಇಲ್ಲ. ಇದು ಒಟ್ಟಿನಲ್ಲಿ ಹೇಳೋದೇನೋ ಕರೆಕ್ಟಾಗಿ ಹೇಳಿದರೆ, ಬಟ್ ಇವರು ಹಾರ್ಟಿಂದ ಅಂತೂ ಖಂಡಿತ ಇದು ಬಂದಿಲ್ಲ. ನೆನ್ನೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಏನು ರೋಸ್ಟ್ ಮಾಡಿ ಟ್ರೋಲ್ ಮಾಡಿಲ್ಲ ಹಾಕೊಂಡು ಸರಿಯಾಗಿ ರುಬ್ಬೋದ್ರಲ್ಲ, ಅದಕ್ಕೆ ಈ ಪೋಸ್ಟ್ನ ಹಾಕೊಂಡಿದ್ದಾರೆ. ಇದು ಒಂಥರ ಕ್ರೀಪಿ ಪೋಸ್ಟ್ನೇ, ಬಟ್ ಹೇಳಿದರೆ ಪಾಯಿಂಟ್ ಹೇಳಿದ್ದಾರೆ. ಆರ್ ಸಿ ಬಿ ಎಷ್ಟು ಜನ ಪುಡಾಂಗ್ ಪ್ಲೇಯರ್ಗಳನ್ನ, ಪಂಟ್ರು ಪ್ಲೇಯರ್ಗಳನ್ನ ಬಿಟ್ಬಿಟ್ಟಿದ್ದಾರೆ. ಇದೊಂದು ಪಾಯಿಂಟು ವ್ಯಾಲಿಡ್ ಆಗಿದೆ, ಇದನ್ನು ಒಪ್ಕೋಬೇಕು. ಹೌದು, ಆರ್ ಸಿ ಬಿ ಸುಮಾರು ಜನ ಪ್ಲೇಯರ್ಸ್ಗಳನ್ನ, ಪುಡಾಂಗ್ ಪ್ಲೇಯರ್ನ, ಪಂಟ್ರು ಪ್ಲೇಯರ್ಗಳನ್ನ, ಟೀಮ್ನ ಅಂದರೆ ಮ್ಯಾಚ್ನ ಗೆಲ್ಸುವಂಥ ಪ್ಲೇಯರು, ಟೂರ್ನಮೆಂಟ್ನ ಗೆಲ್ಸುವಂಥ ಪ್ಲೇಯರ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಒಪ್ಕೊಳ್ಳೇಬೇಕು. ಯಾಕೆ ಇವ್ರು ಬಿಟ್ಟಿಲ್ಲ? ಇವರು ಬಿಟ್ಟರೆ ಎಲ್ಲ ಟೀಮ್ಗಳು ಕೂಡ ಬಿಟ್ಟಿದ್ದಾರೆ. ಯಾಕಂದರೆ ಮೆಗಾ ಆಕ್ಷನ್ ಅಂತ ಬಂದಾಗ 4 ಜನ 5 ಜನ ಅಷ್ಟು ರಿಟೆನ್ಷನ್ ಮಾಡ್ಕೊಂಡಿದ್ದಕ್ಕಾಗೋದು. ಸೊ ಬಿಟ್ಟಿದ್ದಾರೆ, ಬಿಟ್ಟಿಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಕ್ರಿಸ್ ಗೇಲ್ನ ಬಿಟ್ಟರು, ಚಹಲ್ನ ಬಿಟ್ಟರು. ಸೊ ದೊಡ್ಡ ಪುಡಾಂಗ್ ಪ್ಲೇಯರ್ಗಳನ್ನೆಲ್ಲ ಬಿಟ್ಟಿದ್ದಾರೆ, ಕೆಲವೊಬ್ಬರು ಪ್ಲೇಯರ್ಗಳನ್ನ. ಇವಾಗ ಫಾರ್ ಎಕ್ಸಾಂಪಲ್ ಹೈಟ್ ತಗೊಳ್ಳಿ, ಕ್ಲಾಸನ್ ತಗೊಳ್ಳಿ, ಇವರೆಲ್ಲ ಬಿಟ್ಟಿರೋವಂಥ ಪ್ಲೇಯರ್ಗಳೇ. ಇವಾಗ ಇವರು ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹಂಗಾಗ್ತಿತ್ತು ಹಿಂಗಾಗ್ತಿತ್ತು ಅವರೆಲ್ಲ ಇದ್ದಿತ್ತು ಅಂತಂದರೆ. ಇಂಡಿವಿಜುವಲ್ ಸ್ಕೋರ್ ಹೊಡೆಯುವಂಥ ಪ್ಲೇಯರ್ಗಳು ಮಾತ್ರ ಇರೋದು ಆರ್ ಸಿ ಬಿಲಿ. ಇದು ಎವಿಡೆಂಟಾಗಿ ಕಾಣಿಸಿದೆ. ಇದು ಯಾರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತ, ವಿರಾಟ್ ಕೊಹ್ಲಿನ ಟಾರ್ಗೆಟ್ ಮಾಡಿಬಿಟ್ಟು ಹೇಳಿದ್ದಾರೆ ಸಿಂಪಲ್ ಆಗಿ. ಇಂಡಿವಿಜುವಲ್ ಮೈಲ್ ಸ್ಟೋನ್ ಏನೇ ಇರ್ಬೋದು, ಇಂಡಿವಿಜುವಲ್ ಮ್ಯಾನೇಜ್ಮೆಂಟು ಅದೇ ಯೋಚನೆ ಮಾಡುತ್ತೆ, ಇಲ್ಲಿ ಪ್ಲೇಯರ್ಸ್ಗಳು ಅದೇ ಥರ ಯೋಚನೆ ಮಾಡ್ತಾರೆ. ಇಂಡಿವಿಜುವಲ್ ಮೈಲ್ ಸ್ಟೋನ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಮ್ಯಾಚ್ನ ಗೆಲ್ಸೋದು, ಟೂರ್ನಮೆಂಟ್ನ ಗೆಲ್ಸೋದು ಇಲ್ಲಿ ಇಂಪಾರ್ಟೆಂಟು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿಗೆ ಡೈರೆಕ್ಟಾಗಿ ಹೊಡೆದಂಗಿದೆ, ಜೊತೆಗೆ ಎಬಿಡಿವಿಲಿಯರ್ಸ್ ಆಗಿರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು. ಸೊ ಇವೆಲ್ಲ ಒಂಥರ ಡೈರೆಕ್ಟಾಗಿ ಹೊಡೆದಂಗಿದೆ. ಬರೀ ಇಂಡಿವಿಜುವಲ್ ಸ್ಕೋರು, ಇಂಡಿವಿಜುವಲ್ ಪರ್ಫಾರ್ಮೆನ್ಸು, ಇಂಡಿವಿಜುವಲ್ ರೆಕಾರ್ಡ್ ಮೇಲೆ ಫೋಕಸ್ ಮಾಡ್ತಾರೆ ಹೊರತು ಇವರು ಟೂರ್ನಮೆಂಟ್ ಗೆಲ್ಲೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಅನ್ನೋ ಥರ ಹೇಳಿದ್ದಾರೆ. ಇನ್ನು ಮುಂದೆ ಬರೋವಂಥ ಸೀಸನ್ ಏನಿದೆ, ಸೊ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಟೂರ್ನಮೆಂಟ್ನ ಗೆಲ್ಲೋವಂಥ ಟೀಮ್ ಇಂಟ್ರೆಸ್ಟ್ಸ್ನ, ಒಟ್ಟಲ್ಲಿ ಟೀಮ್ ಮ್ಯಾನ್ ಆಗಿರಬೇಕು, ಇಂಡಿವಿಜುವಲ್ ಸ್ಕೋರ್ನ ಹೊಡೆಯುವಂಥವ್ರಾಗಿರಬಾರ್ದು. ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇಂಡಿವಿಜುವಲ್ ಸ್ಕೋರ್ ಹೊಡೆದ್ರೆ ತಾನೇ ಟೀಮ್ ಗೆಲ್ಲೋದು. ಇವ್ರು ಚೆನ್ನಾಗಿ ಆಡದೆ ಗೆದ್ಬಿಡ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಈ ಥರ ಏನಕ್ಕೆ ಯೋಚನೆ ಮಾಡಿದ್ರೆ ಅಂತ ಅರ್ಥ ಆಗ್ತಿಲ್ಲ. ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡ್ದಂದರೆ ಅವರ ಇಂಡಿವಿಜುವಲ್ ಸ್ಟ್ಯಾಟ್ಸು ಕೂಡ ಗ್ರೋ ಆಗುತ್ತೆ, ಹಂಗೆ ಟೀಮ್ ಸ್ಟ್ಯಾಟ್ಸು ಕೂಡ ಗ್ರೋ ಆಗುತ್ತೆ. ಅಂದರೆ ಒಬ್ಬಿಯಸ್ಲಿ ಮ್ಯಾಚ್ನ ಕೂಡ ಗೆಲ್ತಾರೆ. ಒಬ್ಬ ಪ್ಲೇಯರ್ ನೆಟ್ಟಿಗೆ ಆಡ್ತಾರೆ. ಇವಾಗ ಮ್ಯಾಕ್ಸ್ವೆಲ್ ಥರ ಆಡಿದ್ರು ಅಂತ ಅನ್ಕೊಳ್ಳಿ, ಓಕೆ ಟೀಮ್ ಮ್ಯಾನ್ ಇವಾಗ ಮ್ಯಾಕ್ಸ್ವೆಲ್ಲು, ಓಕೆ ಒಪ್ಕೊಬೇಕಾ ಇವಾಗ ನಾವು ಮ್ಯಾಕ್ಸ್ವೆಲ್ ಟೀಮ್ ಮ್ಯಾನ್, ಇಲ್ಲಾಗೂ ಒಂಥರ ಗೆಲ್ಸೋದಕ್ಕೆ ನೋಡ್ತಾ ಇದ್ದಾರೆ, ಫುಲ್ ಟೂರ್ನಮೆಂಟ್ ಚಿಂದಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಒಪ್ಕೋಬೇಕು ನಾವು ಇವಾಗ.
ಸೊ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಅದೇ RCB ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಸ್ಗಳು, ಚೆನ್ನಾಗಿರೋವಂಥ ಪ್ಲೇಸ್ಗಳನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ಒಪ್ಕೋಬೋದು ಅಷ್ಟೇ. ಅದನ್ನು ಬಿಟ್ಟರೆ ಈ ಥರ ಎಲ್ಲ ಹೇಳೋದು ಒಂಥರ ಸೀರಿಯಸ್ಲಿ ಒಂಥರ ಸಿಲಿ ಅನ್ಸುತ್ತೆ. ಇವ್ರ ಹಾರ್ಟ್ ಗೋಸ್ ಫಾರ್ RCB ಸಪೋರ್ಟರ್ಸ್ ಅಂತ ಹೇಳ್ತಿರಲ್ಲ, ಇದಂತೂ ಅಜೀಬ್ ಅನ್ಸುತ್ತೆ. ಯಾಕಂದರೆ ನೆನ್ನೆ ಎಲ್ಲ RCB ಫ್ಯಾನ್ಸ್ಗಳಿಗೆ ಉರಿಯೋ ಥರ ಪೋಸ್ಟ್ಗಳನ್ನ ಹಾಕ್ಬಿಟ್ಟು ಇವಾಗ ತಿರ್ಗೋ ಹಾರ್ಟ್ ಗೋಸ್ ಫಾರ್ RCB ಫ್ಯಾನ್ಸ್ ಅಂತಂದರೆ ಯಾವನಾದರೂ ಇಲ್ಲಿ ಕಿವಿಲಿ ದಾಸವಾಳದ ಹೂವು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರು ಹಾಕೋ ಪೋಸ್ಟ್ನ ನಂಬ್ಕೊಂಡು ಕೂತ್ಕೊಂಡಿದ್ದಕ್ಕೆ ಇಲ್ಲಿ RCB ಫ್ಯಾನು. ನೀವು ಕಾಮೆಂಟಲ್ಲಿ ಹಾಕಿ ರಾಯುಡು ದಿನೇ ದಿನೇ RCBನ ನೆನ್ಸ್ಕೊಂತ ಇದ್ರಲ್ಲ, ಇದಕ್ಕೆ ಏನಿರ್ಬೋದು ಕಾರಣ ಅಂತ. ನಾವು ನೆನ್ಸ್ಕೊಂತಿಲ್ಲರು ಮತ್ತೆ ಇವ್ರಿಗೆ ನೆನ್ಸ್ಕೊಂತ ಇದ್ದಾರೆ. ಬಾ